ನೋಡಿ, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಅಂತಂದರೆ ಅಲ್ಲಿ ಎಲ್ಲಿ ನೋಡಿದ್ರೂ ಸಿ ಎಂ ಕುರ್ಚಿಯ ಜಟಾಪಟಿ ಅಥವಾ ಅದರದ್ದೇ ಚರ್ಚೆ ಆಗೋದು. ಹಾಗೆ ವಿಧಾನ ಪರಿಷತ್ನಲ್ಲೂ ಕೂಡ ಅಷ್ಟೇ, ಸಿ ಎಂ ಕುರ್ಚಿಯದ್ದೇ ಚರ್ಚೆ ಆಗಿದೆ. ನೋಡಿ, ಭೋಜೇಗೌಡರು ಛಲವಾದಿ ಇಬ್ಬರೂ ಈ ಸಿ ಎಂ ಕುರ್ಚಿ ವಿಚಾರ ಸಂಬಂಧ ಕಾಲೆಳೆದಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಚೇರು ಅತಂತ್ರದಲ್ಲಿಲ್ಲ, ನಿಮ್ಮದು ನೋಡ್ಕೊಳ್ಳಿ, ಫಸ್ಟು ನಿಮ್ಮ ಚೇರು ಅತಂತ್ರದಲ್ಲಿದೆ ನೋಡ್ಕೊಳ್ಳಿ. ಸಿದ್ದರಾಮಯ್ಯನವರು ಹೇಳಿದ್ದು ನಮ್ಮ ಚೇರು ಗಟ್ಟಿಯಾಗಿದೆ ಅಂತ ಸಿದ್ದರಾಮಯ್ಯನವರು ಕಾಲೆಳೆದಿದ್ದಾರೆ. ಏನಮ್ಮ ಇದು, ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್. ತಗೋಯ್ತು ಈಗ. ಸೈಜ್ ಕುರ್ಚಿ ಆಗಿಲ್ಲ, ಸೈಜ್ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಇಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇನೆ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಏನಮ್ಮ ಇದು, ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್. ತಗೋಯ್ತು ಈಗ. ಸೈಜ್ ಕುರ್ಚಿ ಆಗಿಲ್ಲ, ಸೈಜ್ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಇಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇನೆ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ